ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇತ್ತೀಚೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಬರ್ತಾ ಇದ್ದಾವೆ. ಅಂಥದ್ದೇ ಒಂದು ಅಮಾನವೀಯವಾದ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿಯಲ್ಲೂ ಸಹ ನಡೆದಿದೆ. ಅಮೃತಹಳ್ಳಿಯ ಯೋಗಿ ಎಂಬಾತನಿಂದ ಈ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ ವೀಕ್ಷಕರೇ. ಎಂಥ ನೀಚರಿ ಈತ. ವೃತ್ತಿಯಲ್ಲಿ ಕ್ರೀಡೆ ಹಾಗೂ ಚಿತ್ರಕಲೆಯನ್ನು ಕಲಿಸುವಂತಹ ಗುರು ಈತ. ಸುಮಾರು 10ರಿಂದ 15 ಜನ ಹೆಣ್ಣು ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ. ಇನ್ನು ಹದಿಹರೆಯದ ಹೆಣ್ಣು ಮಕ್ಕಳು ಇದಿಷ್ಟು ಅಲ್ಲದೆ ಮತ್ತೊಂದು ಹೆಣ್ಣು ಮಗುವಿಗೆ ಐಸ್ ಕ್ರೀಮನ್ನು ಕೊಡಿಸಿ ಅದರಲ್ಲಿ ಮತ್ತು ಬರುವಂತಹದ್ದನ್ನು ಬೆರೆಸಿ ಆಕೆಯನ್ನು ಕೂಡ ಈ ರೀತಿ ಬಳಸ್ಕೊಂಡಿದ್ದ. ಈಗಿನ ಕಾಲದಲ್ಲಿ ಎಲ್ಲ ಒಂದು ತಂದೆ ತಾಯಿಗಳಿಗಾಗಿರಬಹುದು, ಮಕ್ಕಳಿಗಾಗಿರಬಹುದು, ಪ್ರತಿಯೊಂದು ರೀತಿಯಾದಂತಹ ಯಾವುದೋ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ಯಾವುದೋ ಒಂದು ಚಟುವಟಿಕೆಗಳಲ್ಲಿ ನಾವು ಸಹ ಒಂದು ಚಟುವಟಿಕೆಯನ್ನು ಕಲಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ. ಆ ಒಂದು ವಿಚಾರವಾಗಿ ಇಲ್ಲಿಯೂ ಸಹ ಈ ಒಂದು ಹೆಣ್ಣು ಮಕ್ಕಳು ಈತನ ಹತ್ತಿರ ಕ್ರೀಡೆಯನ್ನು ಕಲಿಯುವ ಸಲುವಾಗಿ ತರಬೇತಿಗೆ ಸೇರ್ಕೊಂಡಿರ್ತಾರೆ. ಇನ್ನು ಈತ ಕೂಡ ಅದೇ ಒಂದು ಶಾಲೆಯಲ್ಲಿ ಕಲಿತು ಶಾಲೆಯ ಸಮೀಪವೇ ಒಂದು ಕ್ರೀಡೆ ಹಾಗೂ ಚಿತ್ರಕಲೆಯನ್ನು ಕಲಿಸಿಕೊಡುವಂತಹ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿರ್ತಾನೆ. ಆ ಒಂದು ಕೇಂದ್ರದಲ್ಲಿ ಹೆಣ್ಣು ಮಕ್ಕಳು ತರಬೇತಿ ಪಡಿತಾ ಇರ್ತಾರೆ. ಈ ಒಂದು ಕ್ರೀಡೆಗಳು ಆಡುವಂತಹ ಸಂದರ್ಭದಲ್ಲಿ ಶಾಲಾ ಸಮವಸ್ತ್ರ ಬೇರೆ, ಕ್ರೀಡೆಗಳಲ್ಲಿ ಬಳಸುವಂತಹ ಸಮವಸ್ತ್ರಗಳೇ ಬೇರೆ. ಆ ಒಂದು ಸಮವಸ್ತ್ರಗಳನ್ನು ಬದಲಿಸುವಾಗ ಅಂದರೆ ಬಟ್ಟೆ ಚೇಂಜ್ ಮಾಡುವಾಗ ಈತ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದಂತೆಯೇ ಫೋಟೋ ತೆಗೆದುಕೊಂಡು ವಿಡಿಯೋಗಳು ಮಾಡಿ ನನ್ನ ಜೊತೆ ನೀವು ನನಗೆ ಸ್ಪಂದಿಸಿಲ್ಲ ಅಂದರೆ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀನಿ, ಅಥವಾ ಈ ವಿಡಿಯೋ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ನಿಮ್ಮ ಮಾನ ಮರ್ಯಾದೆಗಳನ್ನ ಹರಾಜಾಗ್ತೀವಿ, ಈ ರೀತಿಯಾಗಿ ಬೆದರಿಸಿ ಹೆಣ್ಣು ಮಕ್ಕಳನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದಾನೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಎಲ್ಲಿ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲದೆ, ಅಥವಾ ಹೇಳ್ಕೊಂಡ್ರೆ ಮುಂದೆ ಏನಾಗಬಹುದು ಅನ್ನೋ ಒಂದು ಅರಿವಿಲ್ಲದೆ ಆ ಒಂದು ಭಯಕ್ಕೆ ಹೇಳ್ಕೊಳ್ಳಲ್ಲ. ಆದರೆ ಒಂದು 2-3 ಜನ ಹೆಣ್ಣು ಮಕ್ಕಳು ಧೈರ್ಯ ಮಾಡಿ ಒಂದು ಮೇಲುಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಈತನ ವಿರುದ್ಧ ಮೇಲುಕೋಟೆಯಲ್ಲಿ ಫೋಕ್ಸೋ ಕಾಯ್ದೆಯನ್ನು ಹಾಕಿದ್ದಾರೆ. ಆದರೆ ಈ ಫೋಕ್ಸೋ ಕಾಯ್ದೆ ಏನಿದೆ ಇದರಲ್ಲಿ ಹೇಳೋದು? 1 ವರ್ಷ, 2 ವರ್ಷ, 3 ವರ್ಷ ಅಷ್ಟೇ ಜೈಲಿಗೆ ಹಾಕ್ತಾರೆ. 3 ಹೊತ್ತು ಊಟ ಕೊಡ್ತಾರೆ, ಚೆನ್ನಾಗಿ ತಿಂತಾನೆ. 3 ವರ್ಷ, 2 ವರ್ಷ, 1 ವರ್ಷ, ಎಷ್ಟು ವರ್ಷ ಅವನು ಇರ್ತಾನೋ ಅಷ್ಟು ವರ್ಷ ಚೆನ್ನಾಗಿ ತಿಂತಾನೆ. ಆಮೇಲೆ ಆರಾಮಾಗಿ ಮನೆಗೆ ಬರ್ತಾರೆ. ಅದು ಜೈಲಿಗೆ ಹೋಗಿ ಬಂದುಬಿಟ್ರೆ ಅವರು ಹೀರೋಗಳು, ಅವನೇ ಹೀರೋ. ಈಗಿನ ಕಾಲದಲ್ಲಿ ಜೈಲಿಗೆ ಹೋಗಿ ಬರೋರನ್ನ ಸ್ವಾಗತ ಮಾಡ್ತಾರಲ್ಲ, ನೋಡ್ಬೇಕದು. ಅಬ್ಬಬ್ಬಬ್ಬ, ಆ ಹೂವಿನ ಹಾರಗಳು, ಆ ಟಮಟೆ ಸೌಂಡು, ಆ ಡ್ಯಾನ್ಸು, ಆ ಕುಣಿತಗಳು ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಕಣ್ಣಾರೆ. ಏನು ಹಬ್ಬ ಮಾಡ್ದಂಗೆ ಮಾಡ್ತಾರೆ ಜೈಲಿಗೆ ಹೋಗಿ ಬಂದನ್ನ ಸ್ವಾಗತವನ್ನ. ಎಲ್ರಿ ಇದೆ ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ. ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಅಮಾನವೀಯವಾಗಿ ಬಳಸ್ಕೊಳ್ತಾರಲ್ಲ, ಯಾವ ರಂಗದಲ್ಲಿ ತಾನೇ ಇದೆ ಹೆಣ್ಣು ಮಕ್ಕಳಿಗೆ ಈಗ ಬೆಲೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರುನ ದೇವರ ಸಮಾನವಾಗಿ ಕಾಣ್ತಾರೆ. ಈತನು ಕೂಡ ಒಂದು ಗುರು ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿಯಾದಂಥ ನಾಚಿಕೆಗೇಡು ಕೆಲಸ ಮಾಡೋಕ್ಕೆ ಅವನಿಗೆ ಅಟ್ಲೀಸ್ಟು ಒಂದು ಮಾನವೀಯತೆ ಆದರೂ ಹೆಂಗೆ ಬಂತು? ನಾನು ಒಂದು ಗುರು ಸ್ಥಾನದಲ್ಲಿ ಇದ್ದೀನಿ, ಆ ಹೆಣ್ಣು ಮಕ್ಕಳನ್ನ ಮುಟ್ಟೋದು ತಪ್ಪು, ಅವರು ಸಹ ನನ್ನ ಮಕ್ಕಳಿದ್ದಾಗೆ ಅನ್ನೋದು ಅವನಿಗೆ ನೆನಪು ಬರಲಿಲ್ವಾ? ಅಥವಾ ಅವನ ಮನೆ ಹೆಣ್ಣು ಮಕ್ಕಳನ್ನ ಹಿಂಗೆ ಮಾಡ್ತಾನ? ಅವನ ಮನೆಗೂ ಹೆಣ್ಮಕ್ಳು ಇದ್ದಾರಲ್ವ, ಅಕ್ಕ ತಂಗಿ, ಅವರಮ್ಮ ಇರ್ತಾರಲ್ವಾ, ಮುಟ್ಟುತ್ತಾರ ಅವರುಗಳಾಗಾದ್ರೆ? ಅವ್ರ ಮನೆ ಹೆಣ್ಣು ಮಕ್ಕಳಾದ್ರೆ ಹೆಣ್ಣು ಮಕ್ಕಳು, ಬೇರೆಯವ್ರ ಮನೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಲ್ವಾ? ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಕಾನೂನು ಕೈಲಿ ಈ ರೀತಿ ಆತನ್ನ ಹೆಂಗೆ ಶಿಕ್ಷೆ ಕೊಡಬೇಕು ಅಂದರೆ
ನರ ಕಟ್ ಮಾಡಿ ರೋಡಿಗೆ ಬಿಡಬೇಕು ಅವನನ್ನ. ಆಗಲ್ವಾ ನಿಮ್ಮ ಕೈಲಿ? ಕಾನೂನಲ್ಲಿ ಏನು ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಜೈಲಿಗೆ ಹಾಕ್ತೀರಾ, 3 ಹೊತ್ತು ಊಟ ಕೊಡ್ತೀರಾ, ನೆಮ್ಮದಿಯಾಗಿ ಕೂರಿಸಿರ್ತೀರಾ, ಕೊನೆ ಕಳಿಸ್ತೀರಾ, ಅಷ್ಟೇ ತಾನೇ ಆಗ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಇದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇದೆ ಸರ್ಕಾರ? ಯಾವುದೇ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಇದಕ್ಕೆ ಪನಿಷ್ಮೆಂಟ್, ಒಂದು ಕಠಿಣ ಕ್ರಮ ಅನ್ನೋದಾದರೆ ನಡು ರೋಡಲ್ಲಿ ನಿಲ್ಲಿಸಿ ನರ ಕಟ್ ಮಾಡಬೇಕು. ಆಗ ಮಾತ್ರ ಅವನನ್ನು ನೋಡಿ ಇನ್ನೊಬ್ರು ಈ ರೀತಿ ತಪ್ಪು ಮಾಡೋದನ್ನ ಬಿಡ್ತಾರೆ. ಇಲ್ಲ ಅಂದರೆ ಇದೇ ರೀತಿ ಜೈಲಿಗೆ ಹಾಕೋದು ಬಿಡೋದು ಮಾಡ್ತಾ ಇದ್ರೆ ಇನ್ನೊಬ್ಬನು ಕಲಿತಾನೆ ಇದನ್ನ. ಅಷ್ಟೇ ತಾನೇ ಆಗುತ್ತೆ. ಜೈಲಿಗೆ ಹಾಕ್ತಾರೆ, ನಾಳೆ ದಿನ ಬಿಟ್ಟು ಕಳಿಸ್ತಾರೆ, ನಾನು ಮಾಡ್ತೀನಿ ಬಿಡು. ಇದೇ ರೀತಿ ಪ್ರತಿಯೊಬ್ಬರು ಕಲಿತಾ ಹೋಗ್ತಾರೆ, ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಇನ್ನು ಮುಂದೆ ಆದರೂ ಕಾನೂನು ಎಚ್ಚೆತ್ಕೊಳ್ಳಿ. ಹಂಗೂ ಆಗಿಲ್ವಾ? ಬಿಟ್ಟು ಬಿಡ್ರಿ. ಆ ಹೆಣ್ಣು ಮಕ್ಳು ತಂದೆ ತಾಯಿಗಳ ಕೈ ಕೊಡ್ರಿ, ಒಪ್ಪಿಸ್ರಿ ಅವರನ್ನ. ಅವರು ಬುದ್ಧಿ ಕಲಿಸ್ತಾರ್ರಿ ಅವನಿಗೆ. ಇಲ್ವಾ? ಸಮಾಜದ ಮುಂದೆ ಬಿಡಿ, ಈ ತಪ್ಪು ಮಾಡಿದ್ದಾನೆ ಅಂತ ಸಮಾಜ ಬುದ್ಧಿ ಕಲಿಸುತ್ತೆ ಅವನಿಗೆ. ಕಾನೂನು ಕೈಲಿ ಆಗ್ತಾ ಇಲ್ಲ. ಈ ರೀತಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಈ ರೀತಿಯಾಗಿ ಹಲವಾರು ಸಂಘಟನೆಯ ಹೆಣ್ಣು ಮಕ್ಕಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ. ಯಾಕಂದ್ರೆ ಅವರು ಸಹ ಒಂದು ಹೆಣ್ಣು ಮಕ್ಕಳು, ನಾನು ಸಹ ಒಂದು ಹೆಣ್ಣು ಮಗು. ನಾವು ಒಂದು ಹೆಣ್ಣಾಗಿ ಪ್ರತಿದಿನ ಇದೇ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ ನಾವು ಬದುಕೋದಾದ್ರೂ ಹೇಗೆ ಸಮಾಜದಲ್ಲಿ? ಇಲ್ವಾ? ನಮ್ಮ ರಾಜ್ಯಕ್ಕೆ ಹೆಣ್ಣು ಮಕ್ಕಳ ಅವಶ್ಯಕತೆ ಇಲ್ವಾ? ಹಾಗಾದ್ರೆ ಹೆಣ್ಣಿಗೆ ಬೆಲೆನೇ ಇಲ್ವಾ? ಹೆಣ್ಣಿಗೆ ಗೌರವ ಅನ್ನೋದು ಇಲ್ವಾ? ಹೆಣ್ಣಿಗೆ ಮಾನ ಮರ್ಯಾದೆ ಏನೂ ಇಲ್ವಾ? ಹಾಗಾದ್ರೆ ಹೆಣ್ಣಿಗೆ ರಕ್ಷಣೆನೇ ಇಲ್ವಾ? ಎಲ್ಲಿಗೆ ಹೋಗ್ಬೇಕು ಮತ್ತೆ ನಾವು ನಮ್ಮ ರಾಜ್ಯಗಳನ್ನ ಬಿಟ್ಟು? ನೀವು ಇದೇ ರೀತಿ ಪ್ರತಿ ದಿವಸ ಪ್ರಕರಣಗಳನ್ನ ಹೆಚ್ಚು ಮಾಡಿಕೊಳ್ತಾ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರೆ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಸೊ ಹೆಣ್ಣು ಸಂತತಿನೇ ಕಡಿಮೆ ಆಗುತ್ತೆ. ಸೊ ವೀಕ್ಷಕರೇ, ಈ ಒಂದು ನೊಂದ ಹೆಣ್ಣು ಮಕ್ಕಳ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಈ ಒಂದು ವಿಚಾರವಾಗಿ ಆತ ಏನೋ ತನ್ನ ಸ್ವಾರ್ಥಕ್ಕಾಗಿ ಈ ಒಂದು ಕಚಡ ಕೆಲಸ ಮಾಡಿಬಿಟ್ಟ. ಜೈಲಿಗೆ ಹೋದ, ಜೈಲಿಂದ ಬಂದ, ನೆಮ್ಮದಿಯಾಗಿ ಜೀವನ ಮಾಡ್ತಾನೆ. ಆದರೆ ಈ ನೊಂದಿದ್ದಾರಲ್ಲ ಹೆಣ್ಣುಮಕ್ಕಳು, ಅವರು ಬದುಕಿರೋವರೆಗೂ ಈ ಒಂದು ವಿಚಾರವಾಗಿ ನೋವು ತಿಂತಾನೆ ಇರಬೇಕು, ಕಣ್ಣೀರಾಗ್ತಾ ಬದುಕಬೇಕು. ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ. ಈ ರೀತಿಯಾದಂತಹ ಪ್ರಕರಣಗಳಿಗೆ ಕೊನೆನೇ ಇಲ್ವಾ? ಹಾಗಾದ್ರೆ ನೋಡೋಣ ಈ ಒಂದು ಪ್ರಕರಣದಲ್ಲಿ ಈತನಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು. ನಾನಂತೂ ನಮ್ಮ ಚಾನಲ್ ವತಿಯಿಂದ ಕೇಳ್ಕೊಳ್ಳೋದು ಇಷ್ಟೇ ವೀಕ್ಷಕರೇ, ಈತನಿಗೆ ಕಠಿಣವಾದ ಶಿಕ್ಷೆನೇ ಆಗಬೇಕು. ಇವನಿಗೆ ಆಗುವಂತಹ ಶಿಕ್ಷೆಯನ್ನು ನೋಡಿ ಮತ್ಯಾರು ಈ ರೀತಿಯಾದಂತಹ ಒಂದು ಪೈಶಾಚಿಕ ಕೃತ್ಯಕ್ಕೆ ಕೈ ಹಾಕಬಾರ್ದು. ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೂ ಸಹ ಭಯ ಬರಬೇಕು ಅವನಿಗೆ. ಆ ರೀತಿಯಾದಂತಹ ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ಳುತ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.